ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 10 ದಿನ ವಾಣಿಜ್ಯ ಎಲ್ಪಿಜಿ ಸಿಗಲ್ಲ. ಹೋಟೆಲ್ಗಳಿಗೆ ಅಧಿಕೃತವಾಗಿ ಅಪ್ಪಳಿಸಿದ ಬರಸಿಡಿಗೆ. ಆಸ್ಪತ್ರೆಯ ಹಾಸ್ಟೆಲ್ ಸೇರಿ ಅತ್ಯಗತ್ಯ ಸ್ಥಳಗಳಿಗೆ ಮಾತ್ರ ಈಗ ಸಿಲಿಂಡರ್ ಪೂರೈಕೆ. ತೈಲ ಹೊತ್ತ ಇನ್ನಷ್ಟು ಹಡಗು ಬಂದರೆ ಸಮಸ್ಯೆ ಪರಿಹಾರ. ಸಚಿವ ಮುನಿಯಪ್ಪ ಸುದ್ದಿಗಾರರೊಂದಿಗೆ ತಿಳಿಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಆಯಿಲ್ ಕಾರ್ಪೊರೇಷನ್, ಆಯಿಲ್ ಕಾರ್ಪೊರೇಷನ್, HPCL, ಗ್ಯಾಸ್ ಎಲ್ಲನ್ನೂ ಕರೆಸಿ ಮಾತಾಡಿದ್ದೀನಿ. ನಿನ್ನೆನೇ ನಾನು ಉತ್ತರ ಕೊಟ್ಟಿದ್ದೀನಿ. ಡೊಮೆಸ್ಟಿಕ್ಗೆ ಯಾವ ಥರವಾದಂಥ ತೊಂದರೆ ಇಲ್ಲ, ಅದು ನಡ್ಕೊಂಡು ಹೋಗ್ತದೆ. ಅದರ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಮತ್ತು ವಿನಾಕಾರಣ ರಿಜಿಸ್ಟರ್ ಮಾಡೋಕ್ಕೆ ಹೋಗೋದು, ಎಕ್ಸ್ಟ್ರಾ ಸಿಲಿಂಡರ್ ತಗೊಳ್ಳೋ ಅಷ್ಟೆಲ್ಲ ರೆಗ್ಯುಲರ್ ಆಗಿ ಸಿಗ್ತದೆ. ಕಮರ್ಷಿಯಲ್ ಏನು ಪ್ರಾಬ್ಲಮ್ ಇದೆ ಅಂದರೆ, ನಮ್ಮಲ್ಲಿ ಪೆಟ್ರೋಲು ಡೀಸೆಲ್ ಸ್ಟಾಕ್ ಇಟ್ಕೊಳ್ಳೋಕ್ಕಾಗ್ತದೆ, ಸ್ಟಾಕ್ ಇದೆ. ಏನು ತೊಂದರೆ ಇವತ್ತು ಗ್ಯಾಸ್ದು ಮಾತ್ರ ರಿಕ್ವೈರ್ಮೆಂಟ್ ಇರೋ ಅಷ್ಟು ಸ್ಟಾಕ್ ಇಟ್ಕೊಳ್ಳೋಕ್ಕಾಗಿಲ್ಲ. ನಾನಿದೆಲ್ಲ ವಿವರವಾಗಿ ತಿಳ್ಕೊಂಡು ಅದಕ್ಕೇನು ಇರುವಂಥ ವ್ಯವಸ್ಥೆಯಲ್ಲಿ ನಾವು ಕಮರ್ಷಿಯಲ್ ಸಿಲಿಂಡರು, ಹಾಸ್ಪಿಟ್ಲು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಫಾರ್ಮ್ ಮ್ಯಾನುಫ್ಯಾಕ್ಚರಿಂಗ್, ಇದು ಗೌರ್ಮೆಂಟ್ ಆ್ಯಂಡ್ ಕಾರ್ಪೊರೇಟ್ ಆಫೀಸಸ್ಸು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಡಿಫೆನ್ಸ್, ಅತಿ ಎಸೆನ್ಷಿಯಲ್ ಸರ್ವಿಸ್. ಈಗ ಹಾಸ್ಟೆಲ್ಗೆ ಮತ್ತು ಶಾಲೆಗಳಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಬೇಕೇ ಬೇಕು, ಹಾಸ್ಪಿಟಲ್ ಬೇಕೇ ಬೇಕು. ಇದಕ್ಕೆ ಪೂರಕವಾಗಿ ತಯಾರು ಮಾಡುವಂಥ ಪದಾರ್ಥಗಳು ತಯಾರು ಮಾಡುವಂಥ ಕಡೆ, ಔಷಧಿ ತಯಾರು ಮಾಡೋ ಕಡೆ ಅಂತ ಇದಕ್ಕೂ ಕೂಡ ಅದನ್ನು ವ್ಯವಸ್ಥೆ ಮಾಡುವಂಥದ್ದನ್ನು ಏರ್ಪಾಡು ಮಾಡಿದ್ದಾರೆ. ಅದು ಕೂಡ ಮಿತಿಯಾಗಿ ಬಳಸಬೇಕು ಅಂತ ಕೂಡ ಹೇಳಿದ್ದೀನಿ. ಈಗಾಗಲೇ 2 ಶಿಪ್ಪು ಬಂದಿರೋದು ನನ್ನ ಸದನದಲ್ಲಿ ಹೇಳಿದ್ದೇನೆ, ಬರ್ತಾ ಇದೆ. ಅದಾದ ಮೇಲೆ ಮತ್ತೆ ಇನ್ನೂ 10-12 ಶಿಪ್ಪು ಕ್ಯೂನಲ್ಲಿವೆ. ಒಂದು ವೇಳೆ ಅವು ಬಂದರೆ 1 ವಾರ 10 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಚಿಂತನೆ ಮಾಡಿದ್ದೀವಿ. ಇನ್ನೂ ಅವು ಲೈನಪ್ ಆಗಿವೆ, ಆದರೆ ಪರ್ಮಿಷನ್ ಏನು ಸಿಕ್ಕಿಲ್ಲ. ಅಟ್ಲೀಸ್ಟ್ 2 ಶಿಪ್ ಬರೋದ್ರಿಂದ ಸ್ವಲ್ಪ ಸುಧಾರಣೆ ಆಗ್ತದೆ. ಆ ಬರೋ ತನಕ ಒಂದು 8 ದಿನ ಆಗ್ತಿಲ್ಲ, ಮತ್ತೆ ಇದು ಮಾಡಬೇಕು. ಇರೋದ್ರಲ್ಲಿ ನಾವೀಗ ಇಂಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗದಲ್ಲಿ ಈ ಕಮರ್ಷಿಯಲ್ ಅನ್ನು ಕೊಡ್ತೇವೆ. ಅದಕ್ಕೆ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲು ಮಾಲೀಕರನ್ನು ಕರೆಸಿದೆ, ಗ್ರಾಮೀಣ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದೆ. ಅವ್ರಿಗೂ ಕೂಡ ಹೇಳಿ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸ್ ಅವರೇ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸ್ ಅವರೇ ಎಷ್ಟು ಬೇಕು ಅಷ್ಟು ತಗೊಳ್ತೀವಿ ಅನ್ನೋ ಕಾಲ ಒಂದು ಡಿಮ್ಯಾಂಡು ಎಷ್ಟಿದೆ ಅಷ್ಟು ಕೊಡ್ತಾ ಇದೆ. ಆದರೆ ಆಯಿಲ್ ಕಾರ್ಪೊರೇಷನ್ ಯಾವುದೇ ಕಾರಣದಿಂದ ಯಾವುದೇ ರೀತಿಯಲ್ಲಿ ಅವ್ರ ತಲೆ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇದೆ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸೋದು, ಬೇರೆ ಬೇರೆ ಸದ್ಯಕ್ಕೆ ಟೆಂಪರರಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಮಿತಿವ್ಯಯ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ 1 ವಾರದ ದಿನ ಸುಧಾರಿಸಿದ್ರೆ ಪರಿಸ್ಥಿತಿ ಒಂದು ಸರಿ ಹೋಗ್ತದೆ ಅಂತ ಒಂದು ಭಾವನೆ ಇದೆ. ಇದನ್ನು ಕಮರ್ಷಿಯಲ್ಲು ಉಪಯೋಗಿಸೋರು, ಅದರಲ್ಲಿ ವಿಶೇಷವಾಗಿ ಹೋಟೆಲ್ನವರು ಇದನ್ನು ಮಾಡಿಕೊಡ್ಬೇಕಾಗ್ತದೆ ಅಂತ ನಾನಿವತ್ತು ಸಲಹೆ ಕೊಟ್ಟಿದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆದ ತಕ್ಷಣ ಅವರೆಲ್ಲರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತಿರೋ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಆಟೋಸ್ ಅವ್ರಿಗೆ ಕೂಡ ಕೊಡಬೇಕಂತ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಹೌದು, ಅವರು ಕ್ಯೂನಲ್ಲಿದ್ದಾರೆ. ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕಂತಂದ್ರೆ ಅವ್ರ ಬದುಕು ಅದ್ರ ಮೇಲೆ ನಿಂತಿದೆ. ಅದರಿಂದ ಗ್ಯಾಸ್ ಉಪಯೋಗಿಸುವಂಥ ಆಟೋಗಳು ಕೂಡ ವ್ಯವಸ್ಥೆ ಮಾಡಬೇಕಂತ ಸಲಹೆ ಮಾಡಿದ್ದೀನಿ. ಇವತ್ತಲ್ಲಿ ಎಷ್ಟು ಮಿನಿಮಮ್ ಇರ್ತದೆ ಅಷ್ಟಾದ್ರೂ ಕೊಡೋ ಥರ ಮಾಡಬೇಕಂತೆ. ಇವತ್ತು ಡಿಸೋಜ ಮತ್ತು ನಾಗರಾಜ್ ಅವರು ವಿಧಾನ ಪರಿಷತ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಹಾಕಿದ್ದು. ಅದರಲ್ಲಿ ವಿಶೇಷವಾಗಿ
ಮಂಗಳೂರಲ್ಲಿ ಸಿಗ್ತಾ ಇಲ್ಲ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ ಬೆಂಗಳೂರಿಗೆ ನಾವು ಕೊಡ್ತಾ ಇದ್ದೀವಿ ಮಿನಿಮಮ್ ಆಗಿ ಗ್ಯಾಸ್ ಉಪಯೋಗಿಸುವಂಥ ಆಟೋಗಳಿಗೆ ಅಲ್ಲಿ ಕೂಡ ಅವಕಾಶ ಮಾಡಬೇಕು. ಅದೇ ಅಂತಲ್ಲ, ಯಾವುದೇ ಟೌನ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾಸ್ ಉಪಯೋಗವಂಥ ಏನು ಆಟೋಗಳಿದ್ದಾರೆ ಅವರ ಜೀವನ ಅದರ ಮೇಲೆ ನಿಂತಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ವಾರದ ದಿನದಲ್ಲಿ ಇದೆಲ್ಲ ಸರಿ ಹೋಗ್ತದೆ ಅಂತ ಭಾವಿಸಿದ್ದೀನಿ. ಅದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಸಂದರ್ಭದಲ್ಲಿ ನಾನು ಹೋಟೆಲ್ ಮಾಲೀಕರು ಏನಂತ ಹೇಳೋದು? ಹೋಟೆಲ್ ಮಾಲೀಕರು ಕೂಡ ಅವ್ರ ಕಷ್ಟ ಹೇಳ್ಕೊಂಡು ಆದರೆ ಎಲೆಕ್ಟ್ರಿಸಿಟಿ ಏನಾದರೂ ಉಪಯೋಗಿಸ್ರಪ್ಪ ಇದ್ರೆ ನಿಂತ್ಕೊಂಡು ಎಲ್ಲೋಗ್ತಾರೆ. ಇಲ್ಲ ಸಾಕು, ಬಂದ ತಕ್ಷಣ ನಿಮಗೆ ತಕ್ಷಣ ಕೊಡೋಣ ಅಂತ ಹೇಳಿದ್ರು. ಸಮಾಧಾನವಾಗಿ ಸ್ವಲ್ಪ ಮಿತವ್ಯಯ ಮಾಡೋದು, 2 ಹೊತ್ತು ಊಟ ಮಾಡೋದು, ತಯಾರಿ ಮಾಡೋದು, ಒಂದು ಸಾರಿ ಏನೇನೋ ಐಟಮ್ಸ್ ಮಾಡೋದು, ಕಾಮನ್ ಐಟಮ್ಸ್ ಅನ್ನ ಬೇಕು, ಸಾಂಬಾರು ಬೇಕು ಅಥವಾ ರೋಟಿ ಬೇಕು, ಇಷ್ಟಲ್ಲಿ ಇದ್ದರೆ ಸ್ವಲ್ಪ ಬೇರೆ ಮಾಡಿ. ಎಷ್ಟು ದಿವಸ ತನಕ ಸ್ಟಾಕ್ ಇದೆಯಂತೆ ಸರ್ ಈಗ ಅವರ ಹೋಟ್ಲರ್ ಹತ್ರ? ಹೋಟ್ಲ ಹತ್ರ ಸ್ಟಾಕ್ ವಿಷಯ ನಾನು ಅವ್ರನ್ನ ಕೇಳಲಿಲ್ಲ. ಬಟ್ ಅವ್ರಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಒಂದು ವಾರ ಸುಧಾರಿಸ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಸ್ವಲ್ಪ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ವಿ. ಅಂದ್ರೆ ಕಮರ್ಷಿಯಲ್ ಎಷ್ಟಿದೆ ಸರ್ ಸ್ಟಾಕ್? ಕಮರ್ಷಿಯಲ್ ಸ್ಟಾಕ್ ಎಷ್ಟಿದೆ ಅಂತ ಅಲ್ಲಲ್ಲ, ಕಮರ್ಷಿಯಲ್ ಸ್ಟಾಕ್ ಎಷ್ಟಿದೆ? ಕಮರ್ಷಿಯಲ್ ಸ್ಟಾಕ್ ವಿದ್ಯುತ್ ಕೂಡ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತೇವೆ. ಥ್ಯಾಂಕ್ ಯು ಸರ್. ಇನ್ನೊಂದು ಕಾಳಸಂತೆಯಲ್ಲಿ ಸಿಲಿಂಡರ್ಗಳು ಅದಕ್ಕೆ ನಾನು ಈಗಾಗಲೇ ತನಿಖೆ ಅದನ್ನ ಡೆಪ್ಟಿ ಕಮಿಷನರ್ ಸರ್ಕಾರದ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ನ ಎನ್ಫೋರ್ಸ್ ಮಾಡಿ ತಕ್ಷಣ ಅವರನ್ನು ಕಂಟ್ರೋಲ್ ಮಾಡಬೇಕು, ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೂಡ ಇದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಭಾಗದಲ್ಲಿ ಪ್ರಸಿದ್ಧ ಪೊಲೀಸರ ಕೂಡ ಮಾಡಬೇಕು. ಅಲ್ಲ, ನಾನು ನಮ್ಮ ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಸಲಹೆ ಮಾಡಿದ್ದೀನಿ. ತಕ್ಷಣ ಎಲ್ಲಿ ಕೂಡ ಯಾವುದೇ ಭಾಗದಲ್ಲಿ ಕಾಯ್ದೆ ಆಗಬಾರ್ದು, ಅದನ್ನು ನೀವು ತಕ್ಷಣ ಕ್ರಮ ತಗೊಳ್ಳಿ ಅಂತ ಕೂಡ ಪೊಲೀಸ್ ಅಧಿಕಾರಿ ಕೂಡ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಸರ್. ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಆದ್ರೆ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ದಾರೆ ಸಂಬಂಧಪಟ್ಟ ಮಂತ್ರಿಗಳಿಗೆ. ನನಗೂ ಹೇಳಿದರೆ ತಕ್ಷಣ ಈ ಪರಿಸ್ಥಿತಿಯನ್ನು ಯಾವ ರೀತಿ ಮಾಡಬೇಕು, ಆಯಿಲ್ ಕಾರ್ಪೊರೇಷನ್ ಅವ್ರನ್ನೆಲ್ಲ ಕರೆಸಿ ಮಾತಾಡಬೇಕು ಅಂತ ಹೇಳಿದ್ರು. ಆ ಕೆಲಸ ನಾನು ಮೊನ್ನೆ ಮಾಡಿದ್ದೀನಿ, ಇವತ್ತು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು, ಇರುವುದನ್ನು ಹಂಚ್ಕೋಬೇಕಾಗ್ತದೆ. ಆದಷ್ಟು ಬೇಗ ಈ ಒಂದು ತೊಂದರೆಯಿಂದ ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಮಾನ್ಯ ಮಂತ್ರಿಗಳು ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಪತ್ರವನ್ನು ಬರೆದ ಮುಖ್ಯಮಂತ್ರಿ ಸರ್. 16ಕ್ಕೇನೋ ಮೀಟಿಂಗ್ ಕರೆದವರು ಅಂತಲ್ಲ ಆ ವಿಷಯ ನನಗೆ ಗೊತ್ತಿಲ್ಲ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.